ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇದೀಗ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕು ಕ್ಷೇತ್ರದ ಸುಬ್ರಹ್ಮಣ್ಯ ಘಾಟಿ ಎಲ್ಲಿ ಈಗ ನೋಡ್ತಾ ಇದ್ದೀರಾ ಎಲ್ಲರೂ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ರಸ್ತೆ ಬದಿಗಳಲ್ಲಿ ಅಂಗಡಿ ಮುಂಗಟ್ಟುಗಳು, ಹಾಗೆ ಹಿಂದೆ ದೇವಸ್ಥಾನದ ಮುಂಭಾಗದಲ್ಲಿ ವಸತಿ ಸಮುಚ್ಚಯಗಳು, ಹಾಗೆ ಅಲ್ಲಿ ಪುರಾತನವಾದಂಥ ಒಂದು ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾವ್ಯಾವ ಭಕ್ತಾದಿಗಳು ಯಾವ್ಯಾವ ರೀತಿ ಹರಕೆ ಕಟ್ಕೊಂಡಿರ್ತಾರೋ ಆ ಹರಕೆ ತೀರಿದಂಥ ಸಂದರ್ಭದಲ್ಲಿ ಬಂದು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿರುವಂಥದ್ದು. ಇವತ್ತಿಗೂ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾನೆ ಇದೆ. ಹಾಲೆರೆಯುವಂಥದ್ದಾಗಿರಲಿ, ಮತ್ತೊಂದಾಗಿರಲಿ, ಮಗದೊಂದಾಗಿರಲಿ ಎಲ್ಲ ಅಲ್ಲೇ ಮಾಡೋವಂಥದ್ದು. ಇಲ್ಲಿ ಏನಿದು ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಂಡು ಬರುವಂಥದ್ದು. ವಿಶೇಷ ಸಂದರ್ಭಗಳಲ್ಲಿ ರಥೋತ್ಸವ ಮತ್ತೊಂದು ಮಗದೊಂದು ಎಲ್ಲ ಮಾಡ್ತಾಯಿರ್ತಾರೆ. ಅದೇ ರೀತಿ ಒಂದು 9:30-10 ಗಂಟೆಗೆ ಪ್ರಾರಂಭ ಆದರೆ ಆ ಪ್ರಾರಂಭ ಆದಂಥದ್ದು ಅಂತ್ಯ ಆಗೋದು ಮತ್ತು ಸಂಜೆ 4:15-5 ಗಂಟೆವರೆಗೂ ನಡೀತಾ ಹೋಗ್ತೇವೆ ಅನ್ನಪ್ರಸಾದ ವಿನಿಯೋಗ. ಇದು ಒಂದೇ ರೀತಿ ಅಂತಲ್ಲ, ಎಲ್ಲ ರೀತಿಯಿಂದಲೂ ಭಕ್ತಾದಿಗಳಿಗೆ ಒಳ್ಳೆ ರೀತಿ ಸದುಪಯೋಗ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಉಪಯುಕ್ತ ಮಾಹಿತಿಯನ್ನು ಕೂಡ ಒದಗಿಸ್ಕೊಂಡು, ಅದೇ ರೀತಿ ಭಕ್ತಾದಿಗಳ ಯೋಗಕ್ಷೇಮಗಳ ಬಗ್ಗೆ ಕೂಡ ಕಾಳಜಿ ವಹಿಸ್ತಾರೆ ಆಡಳಿತ ವರ್ಗ. ಯಾವುದೇ ವಾರವಿರಲಿ, ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರದಂದು ವಿಶೇಷವಾಗಿ ಸ್ವಾಮಿಯ ದರ್ಶನಕ್ಕೆ ಅಪಾರ ಭಕ್ತರಿಂದ ಆಗಮಿಸುತ್ತದೆ. ಇದರೊಟ್ಟಿಗೆ ಅಮಾವಾಸ್ಯೆ, ಪೌರ್ಣಮಿಯಂದು ಅಪಾರ ಭಕ್ತರಿಂದ ನೆರೆಯುತ್ತದೆ. ಹಾಗೂ ಇಲ್ಲಿ ಇಂತಹ ಅಪಾರ ಭಕ್ತವೃಂದಕ್ಕೆ ಎಲ್ಲಿಯೂ ತೊಂದರೆಯಾಗದಂತೆ, ಹಾಗೆಯೇ ಆತುರಾತುರವಾಗಿ ನುಗ್ಗಿ ದರ್ಶನ ಮಾಡದೆ, ತರಾತುರಿಯಲ್ಲಿ ದರ್ಶನ ಮಾಡದೆ, ನಿಧಾನಗತಿಯಲ್ಲಿ ಸಾಗಿ ದರ್ಶನ ಮಾಡುವಲ್ಲಿ ಅನುಕೂಲ ಮಾಡಿಕೊಡುವತ್ತ ಅಧಿಕಾರಿಗಳು ಹಾಗೂ ಕಾರ್ಮಿಕರು ನಿಗಾ ವಹಿಸಿರುತ್ತಾರೆ. ಇಲ್ಲಿನ ಆಡಳಿತ ಮಂಡಳಿ ಅದರ ಬಗ್ಗೆ ಬಹಳಷ್ಟು ಎಚ್ಚರ ವಹಿಸಿ ಯಾವುದೇ ರೀತಿಯಲ್ಲಿಯೂ ಏನು ಹೇಳ್ತಾರೆ, ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಪಾಪ ಪರಿಹಾರಕ್ಕಾಗಿ ಮೂಲ ಬಂದಿರುವಂಥದ್ದು ಕಾಳಹಸ್ತಿ ಆದಮೇಲೆ ತದನಂತರ ಬರುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ. ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದಕ್ಕಾಗದೇ ಇರೋವಂಥವ್ರು, ಹಾಗೆ ಕಾಳಹಸ್ತಿಗೆ ಹೋಗೋಕ್ಕಾಗದೇ ಇದ್ದಂಥವ್ರು, ಹಾಗೂ ಈ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಸುತ್ತಮುತ್ತಲಿರುವಂಥವ್ರು ಎಲ್ಲರೂ ಘಾಟಿ ಕ್ಷೇತ್ರಕ್ಕೆ ಬಂದು ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಬೋದು ಅನ್ನುವಂಥದ್ದು ಒಂದು ನಂಬಿಕೆ, ಧಾರ್ಮಿಕ ನಂಬಿಕೆ. ಇದು ಎಲ್ಲ ಭಕ್ತಾದಿಗಳಿಗೂ ಇದು ಕೇವಲ ನಂಬಿಕೆಯಲ್ಲ, ಆಚರಣೆ. ಈ ಆಚರಣೆಯನ್ನು ಬಹುಮುಖ್ಯವಾಗಿ ಪಾಲಿಸಿಕೊಂಡು ಬರುತ್ತಿರುವ ಭಕ್ತಾದಿಗಳು ನಿವಾರಣೆಯಲ್ಲಿ ಯಥೇಚ್ಛ ರೀತಿಯಲ್ಲಿ ಕಾಣಸಿಗುತ್ತಾರೆ. ಹಾಗೆಯೇ ಮಕ್ಕಳಿಗೆ ಕಿವಿ ಸೋರುವಂಥದ್ದು ಮತ್ತು ಅನೇಕ ಸಮಸ್ಯೆಗಳು, ಕಿವಿ ಆಗಿರ್ಬೋದು ಅಥವಾ ಮೂಗಾಗಿರ್ಬೋದು ಅಥವಾ ಬಾಯಾಗಿರ್ಬೋದು, ಏನೋ ಒಂದು ರೀತಿಯ ಸಮಸ್ಯೆ. ಅತಿ ಮುಖ್ಯವಾಗಿ ಕಿವಿ ಸೋರುವಂಥದ್ದು, ಕಿವಿಯಲ್ಲಿ ಹುಣ್ಣಾಗುವಂಥದ್ದು, ಕಿವಿ ಬರುವಂಥದ್ದು ಮತ್ತು ಗುಳ್ಳೆಗಳಾಗುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿರುವಂಥ ಕಾಯಿಲೆಗಳಿಗೆ ಈ ಸ್ವಾಮಿ ಹತ್ರ ಬಂದು ಹರಕೆ ಕಟ್ಕೊಂಡ್ರೆ ಅದೆಲ್ಲ ಮಹಿಮಯ ಆಗುತ್ತೆ ಅನ್ನುವಂಥದ್ದು ಪ್ರತೀತಿ, ವಾಡಿಕೆ, ನಂಬಿಕೆ ಎಲ್ಲವೂ ಸಹ. ಅದೇ ರೀತಿ ಯಾವುದೇ ವ್ಯಕ್ತಿಯಾಗಲಿ, ಮನುಷ್ಯನಾಗಲಿ, ಕಲ್ಲಾಗಲಿ, ಪ್ರಾಣಿಯಾಗಲಿ ಈ ಭಗವಂತನ ಆರಾಧನೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ನೋವು, ಕಷ್ಟ ಯಾವುದು ದೇವಾಲಯದ ಸ್ಥಿತಿ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಕೇವಲ ಸುಬ್ರಹ್ಮಣ್ಯನಾಗಿ ಉಳಿದಿಲ್ಲ. ಒಂದೆಡೆ ನರಸಿಂಹನ ಅವತಾರ, ಮತ್ತೊಂದು ಕಡೆ ಸುಬ್ರಹ್ಮಣ್ಯನ ಅವತಾರ. ಇದೆರಡೂ ಅವತಾರಗಳನ್ನ
ಒಂದೇ ಜಾಗದಲ್ಲಿ ನೋಡ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ನೆನ್ಪಿಟ್ಕೊಳ್ಳಿ, ಭಗವಂತ ಎರಡು ರೀತಿಯಲ್ಲಿ ಕಾಣಿಸ್ತಾನೆ. ಒಂದು ಕಡೆ ನರಸಿಂಹಸ್ವಾಮಿ ಅವತಾರದಲ್ಲಿ ಕಾಣಿಸ್ತಾನೆ, ಮತ್ತೊಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿ ರೂಪದಲ್ಲಿ ಕೂಡ ಕಾಣಿಸ್ತಾನೆ. ಎರಡೂ ಏಕಕಾಲಕ್ಕೆ ಕಾಣುವಂಥದ್ದೇ ಈ ಕ್ಷೇತ್ರ. ಭಾಳ ಅಪರೂಪ ಆಗಿರುವಂಥ ಹಾಗೂ ತುಂಬ ವಿಚಾರವನ್ನು ಒಳಗೊಂಡಂಥ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಇಂತಹ ಅಪಾರ ಮಹಿಮೆಯುಳ್ಳ ಮಹಾಮಹಿಮ ಭಗವಂತನನ್ನು ಕಾಣುವುದೇ ಒಂದು ಅದೃಷ್ಟ ಅಂತ ಕೂಡ ಹೇಳ್ಬೋದು. ಈ ಭಗವಂತನ ದರ್ಶನ ಮಾತ್ರದಿಂದ ಎಲ್ಲ ರೀತಿಯ ಸರ್ಪದೋಷಗಳು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಎಲ್ಲ ರೀತಿಯಲ್ಲಿಯೂ ಪಾಪ ಪರಿಹಾರ ಆಗುತ್ತೆ ಅನ್ನೋಂಥದ್ದು ನಂಬಿಕೆ, ವಾಡಿಕೆ. ಭಕ್ತಾದಿಗಳೇ ಯಥೇಚ್ಛ ಈ ಕ್ಷೇತ್ರಕ್ಕೆ. ಏಕೆಂದರೆ ಅದೇ ಆಗಲೇ ಹೇಳಿದಂತೆ ಕಿವಿ ಸೋರುವಂಥದ್ದು ಮತ್ತು ಮುಂತಾದ ಸಮಸ್ಯೆಗಳು, ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಅನೇಕ ಕಾಯಿಲೆಗಳಾಗಿರ್ಬೋದು, ಹಾಗೆ ಕಿವಿ, ಮೂಗು, ಗಂಟಲು, ಮುಖ ಇವೆಲ್ಲವನ್ನು ಅದು ಬಿಟ್ಟು ಹೊರತುಪಡಿಸಿ ಆರೋಗ್ಯ, ಇದಕ್ಕೆ ಎಲ್ಲ ರೀತಿಯಲ್ಲಿಯೂ ಭಗವಂತನ ಕೃಪಾಶೀರ್ವಾದ ಮುಖ್ಯ ಅನ್ನುವಂಥ ಭಕ್ತಾದಿಗಳೇ ಇಲ್ಲಿ ಬಹುಮುಖ್ಯ. ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಮಕ್ಕಳು, ದೊಡ್ಡವರು, ಹೆಂಗಸರು, ಗಂಡಸರು, ಹಾಗೆ ಯಾವುದೇ ಜಾತಿ ಭೇದ ಧರ್ಮದ ಭೇದವಿಲ್ಲದೆ ಭಗವಂತನನ್ನು ಆರಾಧಿಸಿಕೊಂಡು ಬರುತ್ತಿರುವ ಈ ಭಕ್ತಗಣ ಭಗವಂತನ ಕೃಪಾಶೀರ್ವಾದ ಪಡೆಯದೆ ಇರುವವರು ಯಾರೂ ಇಲ್ಲ. ಅಂತಹ ಭಕ್ತಗಣಗಳನ್ನು ಹೊಂದಿರುವುದೇ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಪ್ರವರ್ಧಮಾನಕ್ಕೆ ಬರುತ್ತಿರುವ ಹಾಗೂ ಬೆಳೆಯುತ್ತಿರುವ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇನ್ನೂ ಉಜ್ವಲ ರೀತಿಯಲ್ಲಿಯೂ ಬೆಳೆಯುವ ಎಲ್ಲ ಮಜಲುಗಳನ್ನು ತಲುಪಿದೆ ಅಂದರೆ ಅತಿಶಯೋಕ್ತಿಯಾಗಲಾರದು. ಎಲ್ಲ ರೀತಿಯ ಎಲ್ಲ ಧರ್ಮದ ಭಾಷಿಕರು ಹಾಗೂ ಎಲ್ಲ ಧರ್ಮದವರು ಆರಾಧಿಸುವ ಭಗವಂತ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಇಸ್ಲಾಂ, ಕ್ರೈಸ್ತ, ಹಿಂದೂ ಯಾವುದೇ ಧರ್ಮವು ಕಡೆಗಣಿಸದೆ ಹಾಗೂ ಈ ಎಲ್ಲ ಧರ್ಮಗಳನ್ನು ಒಳಗೂಡಿ ಬರುವಂಥ, ಕಾಪಾಡುವಂಥ, ಹಾಗೆ ಕೈ ಮುಗಿಯುವಂಥ ಭಗವಂತ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ದೊಡ್ಡಬಳ್ಳಾಪುರದಿಂದ ಸರಿಸುಮಾರು 15ರಿಂದ 16 ಕಿಲೋಮೀಟ್ರ್ ದೂರದಲ್ಲಿರುವಂಥ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಕ್ಷೇತ್ರದ ಮಹಿಮೆ ನೂರಾರು. ಹಾಗೆಯೇ ಈ ಕ್ಷೇತ್ರದ ಬಗ್ಗೆ ಹೇಳುತ್ತಾ ಹೋದಂತೆ ವಿಸ್ತಾರವಾದ ಒಂದು ಕಥಾಹಂದರ ಪ್ರಾರಂಭವಾಗುತ್ತದೆ. ಆ ಕಥಾಹಂದರದ ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ಈ ದೇವಾಲಯದ ಒಂದು ಪ್ರಧಾನ ಅರ್ಚಕರನ್ನೇ ಕೇಳಬೇಕು. ಆದರೂ ಕೂಡ ನಾನು ತಿಳಿದಿರೋ ಅಷ್ಟು ಮಾತ್ರ ಹೇಳಿದ್ದೀನಿ. ಇಲ್ಲಿ ಅತಿ ಮುಖ್ಯವಾಗಿ ಸರ್ಪದೋಷ, ಹಾಗೆ ಮಕ್ಕಳಿಗೆ ಆಗುವಂಥ ಯಾವುದೇ ರೀತಿಯ ಅನಾಹುತ, ಯಾವುದೇ ರೀತಿಯ ಅನಾರೋಗ್ಯ, ಇದು ಮೂಲ ಕಾರಣ ಆಗಿರುತ್ತೆ ಈ ದೇವಾಲಯಕ್ಕೆ ಬರೋದಕ್ಕೆ. ಇಲ್ಲಿ ಮಕ್ಕಳ ಅನುಗ್ರಹ ಹಾಗೂ ವಿದ್ಯಾಭ್ಯಾಸ, ಹಾಗೆ ಆರೋಗ್ಯ ಭಾಗ್ಯ ಇವೆಲ್ಲವನ್ನು ಒಳಗೊಂಡಂಥ ಕ್ಷೇತ್ರವೇ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಸುಬ್ರಹ್ಮಣ್ಯನ ವಾಸಸ್ಥಾನ ಹಾಗೂ ಭಗವದ್ಭಕ್ತರ ಎಲ್ಲ ರೀತಿಯ ವರದಾನ ದೊರೆಯುತ್ತಿರುವ ಸ್ಥಳವೆಂದರೆ ಅದು ಪುಣ್ಯಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಕೇವಲ ಪ್ರಾರ್ಥನೆಯಿಂದಲೇ ಭಗವಂತನ ಅನುಗ್ರಹ ದೊರೆಯುವಂಥ ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಕೇವಲ ಭಾವನೆಯಿಂದ, ಮನಸ್ಸಿನಿಂದ ಧ್ಯಾನಿಸುವಂಥ ಕ್ಷೇತ್ರ. ಧ್ಯಾನಿಸಿದ ಮರುಕ್ಷಣದಿಂದಲೇ ಒಂದಷ್ಟು ದಿನಗಳಲ್ಲಿ ಎಲ್ಲ ರೀತಿಯ ಪಾಪ ಪರಿಹಾರ ಹಾಗೂ ಕಷ್ಟಗಳನ್ನು ಪರಿಹರಿಸುವ ಭಗವಂತನ ಸಾನ್ನಿಧ್ಯ ಯಾವುದಾದ್ರು ಇದ್ದರೆ ಅದು
ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತೇಳಿದ್ರೆ ಇಲ್ಲಿ ಬರುವಂಥ ಅನೇಕ ಭಕ್ತಾದಿಗಳ ಇಷ್ಟಾರ್ಥಗಳು ಏನೇನಿದೆ, ಕೋರಿಕೆಗಳೇನೇನಿದೆ ಅವೆಲ್ಲ ಈಡೇರಿದೆ. ಅವರೆಲ್ಲರನ್ನೂ ಒಂದು ಬಾರಿ ಮಾತಾಡಿ ತಿಳ್ಕೊಂಡು ಆದಂಥ ಸಂದರ್ಭದಲ್ಲಿಯೇ ಈ ಮಾತು ಹೇಳ್ತಾ ಇರ್ತಕ್ಕಂಥದ್ದು ನಾನು. ನೋಡಿ, ಅಲ್ಲಿ ದೇವಾಲಯದ ಮುಂಭಾಗದಲ್ಲಿ ಭಾಳ ಮುಂದೆ ಪ್ರವಾಸಿ ಮಂದಿರ ಇದೆ. ಅದರ ಎದುರುಗಡೆನೇ ನಾಗರಕಲ್ಲನ್ನು ಪ್ರತಿಷ್ಠಾಪನೆಗಳು ಮಾಡಿರುವಂಥದ್ದು. ಅಲ್ಲಿ ಹಾಲೆರಿತಾಯಿದ್ರು ಮೊದಲಾಗಿ. ಅದಾದ ನಂತರ ಭಗವಂತನ ರಾಜಗೋಪುರ ಮುಂಭಾಗದಲ್ಲಿ ಭಗವಂತನ ಸಾಕ್ಷಾತ್ ರೂಪ ಕಾಳಿಂಗನಿಗೆ ಹಾಲೆರೆಯುವ ವಾಡಿಕೆಯನ್ನು ರೂಢಿಸಿಕೊಂಡು ಬಂದಿದ್ದರು ಭಕ್ತಾದಿಗಳು. ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಆ ಭಗವಂತನ ಸ್ವರೂಪ. ಹಾಗೆಯೇ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸುಬ್ರಹ್ಮಣ್ಯ ಸ್ವಾಮಿಯ ರಾಜಗೋಪುರಕ್ಕೆ ಹೊಂದಿಕೊಂಡಂತೆ ಇರುವಂತಹ ರಾಜಗೋಪುರದ ಎದುರೇ ಇರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯವು ಕೂಡ ಒಂದಾಗಿದ್ದು, ಇದು ಅತೀ ಪುರಾತನ ದೇವಾಲಯವೂ ಆಗಿದ್ದು, ಈ ದೇವಾಲಯದ ಹಿನ್ನೆಲೆ ಬಹಳ ಪ್ರಾಚೀನವಾಗಿದ್ದು, ಈ ದೇವಾಲಯವೂ ಕೂಡ ಬಹಳ ಹಳೆಯ ದೇವಾಲಯವಾಗಿದೆ. ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಇರುವ ಈ ವೀರಾಂಜನೇಯ ಸ್ವಾಮಿ ದೇವಾಲಯವೂ ಕೂಡ ಬಹಳ ದೊಡ್ಡದಾಗಿದ್ದು, ಮುಂದೆ ಚಿಕ್ಕ ಗರ್ಭಗುಡಿಯಾಗಿದ್ದು, ಇದಕ್ಕೆ ಹೊಂದಿಕೊಂಡಂತೆ ಇರುವಂತಹ ದೇವಾಲಯದ ಹಿಂದಿನ ಭಾಗವೂ ಕೂಡ ಒಂದು ಕಲ್ಯಾಣ ಮಂಟಪ ಹಾಗೂ ಎಲ್ಲ ಸೌಕರ್ಯಗಳನ್ನೊಳಗೊಂಡ ದೇವಾಲಯವು ಇದಾಗಿದ್ದು, ಈ ದೇವಾಲಯಕ್ಕೆ ಬರುವ ಅಪಾರ ಭಕ್ತಾದಿಗಳು ಕೂಡ ಎಲ್ಲ ಭಕ್ತರು ಈ ಒಂದು ದೇವಾಲಯದ ಹಾಗೂ ಕಲ್ಯಾಣ ಮಂಟಪವನ್ನು ಉಪಯೋಗಿಸುವಂಥ ಒಂದು ಅವಕಾಶ ಇರುತ್ತೆ. ನೋಡಿ, ಈ ಹಿಂದೆ ಕಾಣುವಂಥದ್ದು ಆ ವೀರಾಂಜನೇಯ ದೇವಾಲಯದ ಹಿನ್ನೋಟ. ಮುಂದೆ ಗರ್ಭಗುಡಿ ಐತೆ. ಗರ್ಭಗುಡಿ ಹಿಂಭಾಗದಲ್ಲಿರುವಂಥದ್ದು ಕಲ್ಯಾಣ ಮಂಟಪ. ಭಾಳ ಒಳಗಡೆ ತುಂಬ ಅಚ್ಚುಕಟ್ಟಾಗಿದೆ, ಚೆನ್ನಾಗಿದೆ ಕಲ್ಯಾಣ ಮಂಟಪ. ಇದೀಗ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ರಾಜಗೋಪುರದ ಮುಂಭಾಗ ಹಾಗೂ ಹೊರಾಂಗಣ ಚಿತ್ರಣ ಇದಾಗಿದ್ದು, ಇಲ್ಲಿ ಭಕ್ತಾದಿಗಳು ಯಾವ ರೀತಿ ಹೋಗ್ಬೋದು ಅನ್ನೋ ಹಾಗೆ ಯಾವ ರೀತಿ ಸೌಲಭ್ಯ ಇರುತ್ತೆ ಅನ್ನುವಂಥದ್ದು ಒಂದೆಡೆ ಆದರೆ, ಹಾಗೆ ರಾಜಗೋಪುರದ ವಿನ್ಯಾಸ ಮತ್ತೊಂದು ಕಡೆ. ಇದರೊಟ್ಟಿಗೆ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿಯೂ ಎಲ್ಲಿಯೂ ಕೊಂಚವೂ ಭಕ್ತಾದಿಗಳ ಉತ್ಸುಕತೆಯನ್ನು ಕುಗ್ಗದಂತೆ ಮಾಡುವ ರೀತಿ ನೀತಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಇಲ್ಲಿನ ಕಾಯಕ ಯೋಗಿಗಳು ಕೂಡಿ ಮಾಡಿರುವಂಥ ಕಾರ್ಯ ಶ್ಲಾಘನೀಯ. ಹಾಗೆಯೇ ಮುಂದೆ ಮತ್ತೊಂದು ನಾಗರಕಲ್ಲಿನ ಪ್ರತಿಷ್ಠಾಪನಾ ಒಂದು ಸ್ಥಳವಿದೆ. ಇಲ್ಲಿ ಕೂಡ ಅನೇಕ ರೀತಿಯಲ್ಲಿ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನೋಡ್ಬೋದು. ನೋಡಿ, ಇಲ್ಲೂ ಎಲ್ಲ ರೀತಿಯಲ್ಲಿಯೂ ಹಾಲೆರೆದು ಭಗವಂತನಿಗೆ ತಮ್ಮ ಪ್ರಾರ್ಥನೆಗಳನ್ನ ಕೇಳ್ಕೊಳ್ಳೋವಂಥದ್ದಾಗಿರ್ಬೋದು, ಹರಕೆಗಳನ್ನ ಕಟ್ಕೊಳ್ಳೋವಂಥದ್ದಾಗಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಿ ಇಲ್ಲಿ ಪೂಜಾ ಸೌಕರ್ಯ ವಿಧಿವಿಧಾನಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಹರಕೆಗಳನ್ನ ಕೂಡ ಕಟ್ಕೊಳ್ತಾರೆ. ಹರಕೆಗಳನ್ನ ಕಟ್ಕೊಂಡಂಥ ಭಕ್ತಾದಿಗಳು ತಮ್ಮ ಕೋರಿಕೆ ಈಡೇರಿದಂಥ ಸಂದರ್ಭದಲ್ಲಿ ಬಂದು ಆ ಹರಕೆಗಳನ್ನ ಪೂರೈಸುವಂಥದ್ದು ಪ್ರತೀತಿ ಇಲ್ಲಿ. ಹಾಗೆ ವಿಡಿಯೋ ನೋಡ್ತಾಯಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋನ ಓಡಿಸ್ತೆ ನೋಡಿ ಪೂರ್ತಿ, ಆಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.